ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಮತ್ತೆ ಗೊಂದಲ. ನಾಳೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾತಿನಿಂದ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕುರಿತು ಗೊಂದಲ. ನಾಳೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ವಾ? ಕಾಂಗ್ರೆಸ್ ಹೈಕಮಾಂಡ್ ಮಾತಿನಿಂದ ಮತ್ತೆ ಗೊಂದಲ. ಸದ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ. ಊಹಾಪೋಹ ಮಾಡಬೇಡಿ, ಪ್ರಾರ್ಥನೆ ಮಾಡುತ್ತೇನೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದೇವೆ. ರಾಜ್ಯಸಭಾ ಪರಿಷತ್ ಚುನಾವಣೆ ಬಗ್ಗೆ ಮಾತ್ರ ವಿಸ್ತೃತ ಚರ್ಚೆ. ಪಕ್ಷವು ಏನು ನಿರ್ಧರಿಸುತ್ತದೆಯೋ ಅದನ್ನ ನಿಮಗೆ ತಿಳಿಸ್ತೇವೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆ ಇದು. ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ನಾಳೆ ರಾಜೀನಾಮೆ ನೀಡಲ್ವಾ ಸಿದ್ದರಾಮಯ್ಯ ಅವರು? ಸದ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ. ಊಹಾಪೋಹ ಮಾಡಬೇಡಿ, ಪ್ರಾರ್ಥನೆ ಮಾಡ್ತೇವೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆ ಇದು. ಸಿಎಂ ಡಿಸಿಎಂ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದೇವೆ. ರಾಜ್ಯಸಭಾ ಪರಿಷತ್ ಚುನಾವಣೆ ಬಗ್ಗೆ ಮಾತ್ರ ವಿಸ್ತೃತ ಚರ್ಚೆ ಅಂತ ಹೇಳ್ತಾ ಇದ್ದಾರೆ ಸುರ್ಜೇವಾಲಾ. ನಿಜಕ್ಕೂ ಅಷ್ಟು ಮಾತ್ರ ಚರ್ಚೆಯಾಗಿದ್ದ. ರಾಜ್ಯಸಭಾ ಪರಿಷತ್ ಚುನಾವಣೆ ಬಗ್ಗೆ ಮಾತ್ರ ಚರ್ಚೆಯಾಗಿದ್ದ. ಕಣ್ಣು ಮುಂದೆ ಕಾಣುವಂತ ಸತ್ಯ ನೋಡಿದ್ರೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರ ನಡೆ ಹೇಗಿದೆ, ಆಗ್ತಾ ಇರುವಂತ ರಾಜಕೀಯವಾಗಿ ಆಗ್ತಾ ಇರುವಂತ ಬೆಳವಣಿಗೆಗಳು ಯಾವ ರೀತಿಯಾಗಿದ್ದಾವೆ. ಅಸಮಾಧಾನಗೊಂಡಿರುವಂತ ಸಿದ್ದರಾಮಯ್ಯ ಅವರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಮಾಡ್ತಾ ಇದ್ದಂತ ಸೆಲೆಬ್ರೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಏನಿಲ್ಲ ಅಂತ. Yesterday, a detailed meeting was held with Honorable Chief Minister Shri Siddaramaiah ji, our Deputy Chief Minister and PCC President Shri D.K. Shivkumar ji, with Congress President Shri Mallikarjun Kharge ji, and with Leader of Opposition and our Leader Shri Rahul Gandhi ji. Of course, our General Secretary Organization Shri K.C. Venugopal ji was also present in all the deliberations. Elaborate deliberations were held with both our leaders on the ensuing Rajya Sabha elections to 4 Rajya Sabha seats, on the ensuing 7 council seats, both of which are now scheduled to go for polls on 18th of June. Very detailed deliberations were held on the same as stated by Shri K.C. Venugopal ji in presence of CM and Deputy CM both. Various names were deliberated and discussed. Various suggestions were received from PCC and the Honorable Chief Minister. Various panels have been submitted. Some more suggestions are yet to come, both from Siddaramaiah ji and Shri D.K. Shivkumar ji. And the deliberations shall continue over next 1 or 2 days with both of them, as also other senior leaders of the party, including members of the cabinet, on who would be the most appropriate candidates, including the candidature of the sitting council members and as also in Rajya Sabha, and so that ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪವನ್, ಒಂದ್ ಕಡೆ ಸುರ್ಜೇವಾಲಾ ಅವರ ಈ ಒಂದು ಸ್ಟೇಟ್ಮೆಂಟು, ಈಗಾಗಲೇ ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ, ಅದಕ್ಕೆ ಗಳಿಗೆಯನ್ನ ಕೂಡ ನೋಡ್ಕೊಂಡಿದ್ದಾರೆ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಇದರ ಮಧ್ಯೆ ಸಾಕಷ್ಟು ಜನಗಳಿಗೆ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಏನು ಕಾಂಗ್ರೆಸ್ ಹೈಕಮಾಂಡ್ CM ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ನೀಡಿ ಅಂತಂದೇಳಿ ಸ್ಪಷ್ಟವಾಗಿ ಹೇಳಿದೆ ಅನ್ನೋದು ಸುದ್ದಿ ಒಂದು ಹೊರಗಡೆ ಬಂದಿದೆ. ಈ ಮಧ್ಯೆ
ಎಲ್ಲ ಅಂದರೆ ಶಾಸಕರು ಸಚಿವರು ಸಿ ಎಂ ಸಿದ್ದರಾಮಯ್ಯನವರ ಭೇಟಿಯಾದವರು ಒಂದು ಹಂತಕ್ಕೆ ಅವರು ಊಹಾಪೋಹ ಅಲ್ಲ, ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತಂದೇಳಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅಂದರೆ ದೇಶಪಾಂಡೆ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲನ ನಾಳೆ ರಾಜೀನಾಮೆ ಕೊಡಬಹುದು ಅಂದರೆ ಅದ್ರ ಸುಳಿವು ಕೊಟ್ಟಿದ್ದಾರೆ. ಯಾರು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ನೇರವಾಗಿ ಹೇಳಲ್ಲ ಅಥವಾ ಕೊಡ್ತಾರೆ ಅಂತ ನೇರವಾಗಿ ಹೇಳಲ್ಲ. ಹಾಗಾಗಿ ಅದ್ರ ಸುಳಿವು ಕೊಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯಕ್ಕೆ ಆಗಮಿಸಿದ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ನಾವು ಯಾವುದೇ CLP ಇದನ್ನು ಕರೆದಿಲ್ಲ, ನಾಯಕತ್ವದ ಬಗ್ಗೆ ಚರ್ಚೆ ಮಾಡಿಲ್ಲ, MLC ಮತ್ತು ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಸೂಕ್ತ ಅಭ್ಯರ್ಥಿ ಹಾಕೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅನ್ನೋದು ತಿರುಗಿ ಮತ್ತು ಗೊಂದಲಕ್ಕೀಡು ಮಾಡಿದೆ. ಅಂದರೆ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ನಾನು ರಾಜೀನಾಮೆ ನೀಡಬೇಕು ಅನ್ನೋ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ನಿನ್ನೆಯಿಂದ ಯಾವುದೇ ಮಾತುಕತೆ ಮಾಡಿಲ್ಲ ಅವರು. ಮತ್ತು ಎಲ್ಲ ನಾಯಕರು ಕೂಡ ಆಪ್ತ ಶಾಸಕರು ಸಚಿವರು ಹೋಗಿ ಸಿದ್ದರಾಮಯ್ಯನ ಭೇಟಿ ಮಾಡಿ ಬಂದಿದ ಮೇಲೆ ಎಲ್ಲರೂ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋ ಮನಸ್ಥಿತಿಲಿದ್ದಾರೆ, ಅವರು ಸೈಲೆಂಟ್ ಆಗಿದ್ದಾರೆ. ಅಂದರೆ ಒಬ್ಬ ಮನುಷ್ಯ ತಾನು ಏನೋ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ ಅಂದರೆ ಅದಕ್ಕೆ ದೃಢವಾಗಿರ್ತೀನಿ ಅಥವಾ ಒಂದು ಮಾನಸಿಕವಾಗಿ ಸಿದ್ಧ ಆಗಿರ್ತೀನಿ ಅಂತ ಅರ್ಥ. ಆದರೆ ಇದಕ್ಕಿದ್ದಂಗೆ ಈ ಸುರ್ಜೇವಾಲಾ ಅವರು ಹೇಳೋ ಮಾತಿನಿಂದ ಜನರಿಗೆ ಗೊಂದಲ ಆಗದೇ ಇದೆ. ಇದು ಯಾಕೆ ಅಂದರೆ ಒಂದು ಈ ಐ ಡ್ರಾಮಾ ಯಾರೂ ನೋಡಲ್ಲ, ಸಮ್ಮಿಶ್ರ ಸರ್ಕಾರಗಳನ್ನು ಆಯ್ಕೆ ಮಾಡಿದಾಗ ಇಂಥವನ್ನ ನೋಡ್ತಾರೆ. ಈ ಮಧ್ಯೆ ಒಂದು ಫುಲ್ ಮೆಜಾರಿಟಿ ಗೌರ್ಮೆಂಟು 136 ಸೀಟ್ ಇರೋವಂಥ ಒಂದು ಫುಲ್ ಫ್ಲಡ್ಜ್ ಗೌರ್ನಮೆಂಟಲ್ಲಿ ಇಷ್ಟೊಂದು ಗೊಂದಲ ಆದಾಗ ಜನರಿಗೆ ಬೇಸರ ಆಗುತ್ತೆ. ಜನರಿಗೆ ಒಂದು ಕ್ಲಾರಿಟಿ ಬೇಕು. ಏನಂದರೆ ನೀವು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತಾರಾ, ಓಕೆ, ಯಾರು CM ಆಗ್ತಾರೆ, CMನ ಪಕ್ಷ ಆಯ್ಕೆ ಮಾಡುತ್ತೆ, ಅವ್ರು CM ಆಗ್ತಾರೆ, ರಾಜ್ಯಭಾರ ಮಾಡ್ತಾರೆ. ಅಲ್ಟಿಮೇಟಾಗಿ ಜನ ಕೇಳೋದೇನು ಅಂದರೆ ನೀವು ಯಾಕೆ ಇಷ್ಟು ಗೊಂದಲ ಮಾಡ್ತೀರಾ, ತಗೊಳ್ಳೋದಾದರೆ ತಗೊಳ್ಳಿ, ಬಿಡೋದಾದರೆ ಬಿಡಿ ಅನ್ನೋದು. ಸುಮ್ಮನೆ ಪದೇ 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 ಯಾಕೆ ಇಷ್ಟೊಂದು ಗೊಂದಲ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಈಗ ಮತ್ತೆ ಇವರು ಯಾರು ಕಾರ್ಯಕರ್ತರಿಂದ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಕರ್ನಾಟಕದ ಜನತೆಯಿಂದ ಬಂದಿರೋಂಥ ಮಾತು. ವನಿತಾ. ಎಸ್ ಪವನ್, ಮತ್ತೊಂದು ಕಡೆ ನೋಡಿ, ಹೈಕಮಾಂಡ್ ಯಾಕೆ ಈ ರೀತಿಯಾದಂಥ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಅಂತ ಅಂದರೆ, ಈಗ ಸಿದ್ದರಾಮಯ್ಯ ಅವರ ನಡೆಯನ್ನು ಗಮನಿಸಿ ಏನಾದರೂ ಅಂದರೆ ಸಿದ್ದರಾಮಯ್ಯ ಅವರ ಒಂದು ಸ್ಟೇಟ್ಮೆಂಟು, ನಾನು ಯಾವುದೇ ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಇರೋದಿಲ್ಲ ಅಥವಾ ನನಗೆ ಯಾವುದೇ ಮಂತ್ರಿಗಿರಿ, ನನ್ನ ಮಗನಿಗೂ ಯತೀಂದ್ರಗೂ ಕೂಡ ಯಾವುದೇ ಮಂತ್ರಿಗಿರಿ ಬೇಡ, ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ಗೊಂದಲ ಸೃಷ್ಟಿ ಮಾಡ್ತಾ ಇದೆಯಾ ಅಂತ, ಮುಂದಿನ ನಡೆ ಏನಾಗಿರ್ಬೋದು ಸಿದ್ದರಾಮಯ್ಯ ಅವ್ರದ್ದು ಅನ್ನುವಂಥದ್ದನ್ನ ಇಲ್ಲಿ ಪರಿಗಣಿಸಿ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡೋಕೆ ಮುಂದಾಗ್ತಾ ಇದ್ದಾರೆ ಅಂತ. ವನಿತಾ, ಏನು ಗೊತ್ತಾ, ಒಬ್ಬ ಸಿದ್ದರಾಮಯ್ಯನವರು 60 ವರ್ಷ 55 ವರ್ಷ 60 ವರ್ಷ 65 ವರ್ಷದವರಾಗಿದ್ದರೆ ಒಂದು ಹಂತಕ್ಕೆ ಚಾಲೆಂಜ್ ಮಾಡ್ಬೋದಿತ್ತು ಹೈಕಮಾಂಡ್ಗೆ. ಈಗ ಅವ್ರಿಗೆ ವಯಸ್ಸಾಗಿದೆ, 77 ವರ್ಷ ಆಗ್ತು, 77-78 ವರ್ಷ ಆಯಿತು. ಹೀಗಾಗಿ ಸಿದ್ದರಾಮಯ್ಯ ಚಾಲೆಂಜ್ ಮಾಡೋ ಮನಸ್ಥಿತಿಲಿಲ್ಲ. ಇವರು ಕೆಲವು ಡಿಮ್ಯಾಂಡ್ಸ್ ಇಟ್ಟಿರ್ತಾರೆ ಹೈಕಮಾಂಡ್ ಮುಂದೆ, ತಮ್ಮ ಆಪ್ತರಾಗಿರ್ಬೋದು ಅಥವಾ ಇವ್ರಿಗೆ ಒಂದು ಅಧಿಕಾರ ಕೊಡಿಸೋದಕ್ಕೋಸ್ಕರ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ. ಆ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅನ್ನಿಸ್ದಾಗ ಕಾಂಗ್ರೆಸ್ ಅಥವಾ ಯಾವುದೇ ಪಕ್ಷಗಳಾಗಿರಲಿ ಗೊಂದಲಕ್ಕೀಡಾಗ್ತವೆ. ಏನು ಮಾಡೋದು ಅವಾಗ ಅಂತದ್ದು, ಅವಾಗ ಇಂಥ ಗೊಂದಲಗಳು ಸೃಷ್ಟಿ ಆಗ್ತವೆ. ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಸಿದ್ದರಾಮಯ್ಯನವ್ರು ಏನೋ ಡಿಮ್ಯಾಂಡ್ ಇಟ್ಟಿದ್ದಾರೆ, ಹಾಗಾಗಿ ಒಂದು ದಿನದ ಅವಕಾಶ ತೊಗೊಂಡಿದ್ದಾರೆ, ಮಾನಸಿಕವಾಗಿ ಇವ್ರು ಸಿದ್ಧ ಇದ್ದಾರೆ ರಾಜೀನಾಮೆ ಕೊಡೋದಕ್ಕೆ. ಇದಕ್ಕೆ ಹೈಕಮಾಂಡ್ ಒಪ್ಪಿದೆಯಾ? ಹೈಕಮಾಂಡ್ನವರು ನಾಳೆ ಬಂದು ಇವಾಗ ನಾಳೆ ಏನೋ ಕೆ ಸಿ ವೇಣುಗೋಪಾಲ್ ಬರ್ತಾರಂತೆ, ಈಗ ಆಲ್ರೆಡಿ ಸುರ್ಜೇವಾಲಾ ಬಂದಿದ್ದಾರೆ. ನಾಳೆ ಏನು ಹೇಳ್ತಾರೆ ವೇಣುಗೋಪಾಲ್ ಬಂದು, CLP ಸಭೆ ಕರೀತಾರ ಅಥವಾ ಇಲ್ಲ ನಾಯಕತ್ವ ಮುಂದುವರಿಲಿ ಅಂತಾರ, ಅದೇನೂ ಗೊತ್ತಿಲ್ಲ. ಈ ಗೊಂದಲದಿಂದಾಗಿ ಹೈಕಮಾಂಡ್ಗಿರೋ ಗೊಂದಲದಿಂದ ನಾಡಿನ ಜನತೆ ಗೊಂದಲಕ್ಕೊಳಗಾಗ್ತಿದೆ. ಇದರಿಂದ ಸಫರ್ ಪಡಬೇಕಾಗಿರೋದು ಜನರು. ಯಾಕೆ ಅಂದರೆ ಈಗ ಬೆಲೆ ಏರಿಕೆ ಆಗಿದೆ, ಅದು ಇದು ಸಮಸ್ಯೆಗಳಿದ್ದಾವೆ. ಈ ಮಧ್ಯೆ ಈ ದೊಂಬರಾಟ ಈ ಮಧ್ಯೆ ಈ ಗಲಾಟೆ ಇದೆಯಲ್ಲ, ಈ ಮಧ್ಯೆ ಈ ಗಲಾಟೆ ಇದೆಯಲ್ಲ, ಹಂಗಾಗಿ ಈ ವಿಚಾರವಾಗಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕ್ಲಿಯರ್ ಡಿಸಿಷನ್ ಇರಲಿ, ಗೊಂದಲದ ಹೇಳಿಕೆ, ಗೊಂದಲದ ನಿರ್ಧಾರಗಳು ಬೇಡ ಅನ್ನೋ ಅರ್ಥದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.